ದಯಪಾಲಿಸುವ ಒಡಂಬಡಿಕೆ. ಜೇಶಾಮ್ ಜಬುದೊರೆ. ಅಧ್ಯಾಯ 15. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ. ರೋಮಾಪುರ 8:32. ನಮ್ಮ ದೇವರು ಒಡಂಬಡಿಕೆಯ ದೇವರು. ಆದಾಮ ಮತ್ತು ಅವ್ವಳೊಡನೆ ಒಡಂಬಡಿಕೆ ಮಾಡಿದಂತೆ ತಂದೆಯಾದಾತನು ನಮಗೆ ತನ್ನ ಸ್ವಂತ ಕುಮಾರನನ್ನು ಕೊಟ್ಟನು. ದೇವಕುಮಾರನಾಗಿರುವ ಕ್ರಿಸ್ತನು ತನ್ನ ರಕ್ತವನ್ನು, ಶರೀರವನ್ನು, ಜೀವವನ್ನು ನಮಗಾಗಿ ಕೊಟ್ಟನು. ಲೋಕವು ಕೊಡದ ಹಾಗೂ ತೆಗೆದುಕೊಳ್ಳಲಾಗದ ಸಮಾಧಾನ ಮತ್ತು ರಕ್ಷಣೆಯನ್ನು, ನಿತ್ಯವಾದ ಸ್ಥಳವನ್ನು ನಮಗೆ ಕೊಟ್ಟನು. ಬಾಡದ ಜೀವ ಕಿರೀಟವನ್ನು, ಬೆಳಕಿನ ಪರಿಶುದ್ಧ ಜನರ ಸ್ವಾತಂತ್ರ್ಯತೆಯನ್ನು ನಮಗೆ ತಂದು ಕೊಟ್ಟನು. ನಾವು ಬೇಡಬೇಕಾಗಿರುವುದು ನಮ್ಮ ಹೃದಯವನ್ನೇ. ಆಗ ದೇವರು ತಾನೇ, ಮಗಳೇ, ಮಗನೇ, ನಿನ್ನ ಹೃದಯವನ್ನು ನನಗೆ ಕೊಡುವೆಯಾ ಎಂದು ಮನಮರುಗಿ ನಮ್ಮ ಬಳಿ ಕೇಳುತ್ತಾನೆ. ನಂಬಿಗಸ್ತನಾದ ಡೇವಿಡ್ ಲಿವಿಂಗ್ಸ್ಟನ್ ಅಮೆರಿಕ ಖಂಡದ ಅರಣ್ಯದಲ್ಲಿ ಸೇವೆ ಮಾಡಿಕೊಂಡಿದ್ದರು. ಒಂದು ಸಮಯದಲ್ಲಿ ಆಫ್ರಿಕಾ ಖಂಡದ ಮುಖಂಡನೊಡನೆ ಒಂದು ಒಡಂಬಡಿಕೆ ಮಾಡಿಕೊಳ್ಳಬೇಕಾಗಿತ್ತು. ಆ ಒಡಂಬಡಿಕೆಯ ಪ್ರಕಾರ ಲಿವಿಂಗ್ಸ್ಟನ್ ಒಂದು ವಸ್ತುವನ್ನು ಮುಖಂಡನಿಗೆ ಕೊಡುವ ಪದ್ಧತಿಯಿತ್ತು. ಮುಖಂಡನು ಲಿವಿಂಗ್ಸ್ಟನ್ ಬಳಿ ಅವನು ಸಾಕಿದಂಥ ಆಡನ್ನು ಕೊಡಲು ಕೇಳಿದ. ಅದು ಅವನು ಪ್ರೀತಿಯಿಂದ ಸಾಕಿ ಬೆಳೆಸಿದಂಥ ಆಡು. ಅವನಿಗೆ ಅದನ್ನು ಕೊಡಲು ಮನಸ್ಸಿರಲಿಲ್ಲ. ಆದರೂ ಆ ಮುಖಂಡನಿಗೆ ಕೊಟ್ಟನು. ಆ ಮುಖಂಡನು ತನ್ನ ಬಳಿಯಿದ್ದ ಹಳೆ ಈಟಿ ತುಕ್ಕು ಹಿಡಿದುದನ್ನು ಕೊಟ್ಟನು. ಸ್ವಲ್ಪ ದಿನಗಳ ನಂತರ ಲಿವಿಂಗ್ಸ್ಟನ್ನರು ತನ್ನ ಸ್ನೇಹಿತರೊಡನೆ ಕಾಡಿನಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಅವನನ್ನು ಸಂಧಿಸಿದ ಕಾಡು ಜನರು ಆತನನ್ನು ನೋಡಿದ ತಕ್ಷಣ ತಲೆಬಾಗಿ ನಮಸ್ಕರಿಸುತ್ತಿದ್ದರು. ಅದನ್ನು ಕಂಡು ಲಿವಿಂಗ್ಸ್ಟನ್ನರವರು ಆಶ್ಚರ್ಯಪಟ್ಟು ನಿಂತಾಗ ಆಫ್ರಿಕಾ ಖಂಡದ ಇನ್ನೊಬ್ಬ ಸ್ನೇಹಿತರು ಅದರ ವಿವರಗಳನ್ನು ಹೇಳಿದರು. ತನ್ನ ಮುಖಂಡನ ಈ ಈಟಿಯು ಡೇವಿಡ್ ಲಿವಿಂಗ್ಸ್ಟನ್ನರ ಹತ್ತಿರವಿರುವುದನ್ನು ಕಂಡು ಜನರು ಅವರನ್ನು ಗೌರವಿಸಿದರು. ಯಾರ ಬಳಿ ತಮ್ಮ ಮುಖಂಡನ ಈಟಿ ಇರುತ್ತದೋ ಅವರಿಗೆ ನಮಸ್ಕಾರ ಹೇಳಿ ಗೌರವ ಸಲ್ಲಿಸುವುದೆಂದು, ಇಲ್ಲವೇ ಇದರ ಜೊತೆಗೆ ಯಾವ ಪದಾರ್ಥಗಳನ್ನಾದರೂ ಕೇಳಿದರೂ ಕೊಡಲು ಸಿದ್ಧರಿರಬೇಕೆಂದು ವಿವರಿಸಿದರು. ತಕ್ಷಣ ಲಿವಿಂಗ್ಸ್ಟನ್ನರು ಒಂದು ದಷ್ಟಪುಷ್ಟವಾದ ಮೇಕೆಯು ಬೇಕು ಎಂದು ಕೇಳಿದರು. ತಕ್ಷಣ ಆ ಕಾಡು ಜನರು ಅವನ ಅಡಿಗಿಂತ ಮಿಗಿಲಾದ ಮೇಕೆಯೊಂದನ್ನು, ಅದರ ಜೊತೆಗೆ ಇಡೀ ಆಡು ಮಂದೆಯನ್ನೇ ತಂದು ಒಪ್ಪಿಸಿದರು. ಲಿವಿಂಗ್ಸ್ಟನ್ನಿಗೆ ಬೇಕಾದ ಮತ್ತು ಇಷ್ಟವಾದ ಒಂದು ಪದಾರ್ಥವನ್ನು ಆ ಮುಖಂಡನಿಗೆ ಕೊಟ್ಟಿದ್ದರಿಂದ ತನಗೆ ಕೊಡಲ್ಪಟ್ಟ ಈ ಮಹತ್ತರವಾದ ದೊಡ್ಡ ಸ್ಲಾಂಗಕ್ಕಾಗಿ ಕೃತಜ್ಞತೆ ಸಲ್ಲಿಸಿದರು. ಒಡಂಬಡಿಕೆ ಅಂದರೆ ಇಬ್ಬರು ಮುಖಂಡರುಗಳು ಸೇರಿ ಮಾಡಿಕೊಂಡಂಥ ಒಪ್ಪಂದ. ಇದರಂತೆ ಇಬ್ಬರು ಸೇರಿ ಒಬ್ಬರಿಗೊಬ್ಬರು ಮಾತುಕತೆ ನಡೆಸಿ ಒಡಂಬಡಿಕೆ ಮಾಡಿಕೊಂಡು ಒಂದಾಗುವುದು. ಎರಡು ಜನರು ಸೇರಿ ಮಾಡಿಕೊಳ್ಳುವ ತೀರ್ಮಾನಗಳು ಅವರನ್ನು ಪ್ರೀತಿಯ ಐಕ್ಯದೊಡನೆ ಆಳವಾದ ಮಿತ್ರತ್ವವನ್ನುಂಟು ಮಾಡುತ್ತದೆ. ಆದರೆ ಆಕಾಶ ಮತ್ತು ಸೂರ್ಯ, ಚಂದ್ರ, ನಕ್ಷತ್ರಗಳನ್ನುಂಟು ಮಾಡಿದ ದೇವರು ನಮ್ಮೊಡನೆ ಒಡಂಬಡಿಕೆ ಮಾಡಿಕೊಳ್ಳುವುದು ಎಂತಹ ಭಾಗ್ಯಕರವಾಗಿದೆ. ಯೇಸು ನಮ್ಮೊಡನೆ ರಕ್ತದ ಮೂಲಕ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಶಿಲುಬೆಯಲ್ಲಿ ಕಳಂಕವಿಲ್ಲದ ರಕ್ತವನ್ನು ಚೆಲ್ಲಿ ಆ ರಕ್ತದ ಮೂಲಕವಾಗಿ ಪಾಪ ಕ್ಷಮೆಯನ್ನು, ಪರಿಹಾರವನ್ನು ಉಂಟು ಮಾಡಿದ್ದಾನೆ. ಶಾಪದ ಶಕ್ತಿಗಳನ್ನೆಲ್ಲ ಮುರಿದು ಹಾಕಿದ್ದಾನೆ. ವ್ಯಾಧಿಗಳನ್ನೆಲ್ಲ ಗುಣಪಡಿಸಿದ್ದಾನೆ. ಸೈತಾನನ ತಲೆಯನ್ನು ಜಜ್ಜಿ ಹಾಕಿದ್ದಾನೆ. ಮಾತ್ರವಲ್ಲದೆ ನಮ್ಮನ್ನು ಮೊದಲಗಿತ್ತಿಯನ್ನಾಗಿ ರೂಪಿಸಿದ್ದಾನೆ. ನಾವು ಮಾಡಬೇಕಾದದ್ದು ಇಷ್ಟೇ: ನಮ್ಮನ್ನು ಆತನಿಗೆ ಒಪ್ಪಿಸಿಕೊಟ್ಟು ಆತನ ಮಾರ್ಗದಲ್ಲಿ ನಡೆಯುವುದೇ.
ನಮಗಾಗಿ ಎಲ್ಲವನ್ನು ಮಾಡಿ ಮುಗಿಸಲು ಶಕ್ತನಾದ ದೇವರಿಗೆ ನಮ್ಮನ್ನೇ ಒಪ್ಪಿಸಿಕೊಡುವುದು ನಮ್ಮ ಕರ್ತವ್ಯವಾಗಿದೆ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿಯೇ ಪ್ರೀತಿ ಇಂಥದೆಂದು ನಮಗೆ ತಿಳಿದು ಬಂದಿದೆ. 1 ಯೋಹಾನ 3:16. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.